ನಮಸ್ಕಾರ. ಮನೆ ಕಟ್ಟೋದಾದ್ರೆ ಸುಲಭದ ಮಾತಲ್ಲ ಅಲ್ವಾ? ಜೀವನಮಾನದ ಉಳಿತಾಯ, ಬ್ಯಾಂಕ್ ಲೋನ್, ಕೆಲವೊಮ್ಮೆ ಮನೆಯಲ್ಲಿರೋ ಚಿನ್ನ ಕೂಡ ಮಾರಿ ಮನೆ ಕಟ್ತಾರೆ. ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ಕಟ್ಟೋ ಮನೆಯ ಭವಿಷ್ಯ ಕೇವಲ ಒಂದೇ ಒಂದು ವಸ್ತುವಿನ ಮೇಲೆ ನಿಂತಿರುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಹೌದು, ಅದೇ ಸಿಮೆಂಟ್. ಈ ವಿಚಾರದಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಎಂಥ ದೊಡ್ಡ ಅನಾಹುತ ಆಗುತ್ತೆ ಅಂತ ಇವತ್ತಿನ ಈ ವಿವರಣೆಯಲ್ಲಿ ಆಳವಾಗಿ ನೋಡೋಣ. ಇಲ್ಲಿರುವ ಒಂದು ದೊಡ್ಡ ವಿಪರ್ಯಾಸ ಗಮನಿಸಿ. ಮನೆಗೆ ಟೈಲ್ಸ್ ಯಾವ ಬಣ್ಣ ಇರಬೇಕು ಅಂತ ಸೆಲೆಕ್ಟ್ ಮಾಡೋಕೆ 15 ದಿನ ಶೋರೂಮ್ಗಳಿಗೆ ಅಲೆದಾಡ್ತಾರೆ. ಆದರೆ ಮನೆಯ ಜೀವನಾಡಿಯಾಗಿರೋ ಸಿಮೆಂಟ್ ತರುವಾಗ ಮಾತ್ರ ಕೇವಲ 15 ಸೆಕೆಂಡ್ಗಳಲ್ಲಿ ಅಣ್ಣ ಯಾವುದಾದ್ರೂ ಚೀಪಾಗಿರೋದು ಕೊಡಿ ಅಂತ ಕೇಳ್ತಾರೆ. ಮನೆಯ ಸೌಂದರ್ಯಕ್ಕೆ ಕೊಡೋ ಮಹತ್ವನ, ಅದರ ಗಟ್ಟಿತನಕ್ಕೆ ಕೊಡದಿರೋದು ನಿಜಕ್ಕೂ ದೊಡ್ಡ ಕಾಮಿಡಿ ಅಲ್ವಾ? ಕೇವಲ ಚೀಪ್ ಸಿಮೆಂಟ್ ತಂದು ಮನೆ ಕಟ್ಟಿದ್ರೆ ಏನಾಗತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಭವಿಷ್ಯದಲ್ಲಿ ಗೋಡೆಗಳೇ ಬಾಯ್ಬಿಟ್ಟು ನಾನು ಹೋಗ್ತೀನಿ ಬಾಸ್ ಅಂತ ಹೇಳೋ ಪರಿಸ್ಥಿತಿ ಖಂಡಿತ ಬರುತ್ತೆ. ಪ್ಲಾಸ್ಟರ್ ಉದುರೋಕ್ ಶುರುವಾಗುತ್ತೆ, ಬಿರುಕುಗಳು ಕಾಣಿಸ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ನೀರು ಸೋರುತ್ತೆ. ಆಮೇಲೆ ಲಕ್ಷಗಟ್ಲೆ ರಿಪೇರಿ ಬಿಲ್ ಬಂದಾಗ ಮನೆಯ ಮಾಲೀಕರಿಗೆ ಬಿಪಿ ಹೈ ಆಗೋದು ಮಾತ್ರ ಗ್ಯಾರಂಟಿ. ಇದು ಕೇಳೋಕೆ ತಮಾಷೆ ಅನಿಸ್ತ್ರು ಅನುಭವಿಸುವಾಗ ಕಣ್ಣೀರು ಬರೋದು ಸತ್ಯ. ಇದನ್ನೇ ಮೊದಲನೇ ಮಹಾಪ್ರಮಾದ ಅಂತ ಕರೆಯೋದು. ಈ ನಂಬರ್ಗಳನ್ನೊಮ್ಮೆ ಗಮನಿಸಿ. ಅಗ್ಗದ ಸಿಮೆಂಟ್ ತಗೊಂಡು ಪ್ರತಿ ಚೀಲಕ್ಕೆ ಒಂದು 10 ರೂಪಾಯಿ ಉಳಿಸಬಹುದು. ಆದರೆ ಮುಂದೆ ಅದೇ ಮನೆ ಹಾಳಾದಾಗ ರಿಪೇರ್ಗೆ 10,000 ರೂಪಾಯಿ ಕಳ್ಕೊಳ್ಬೇಕಾಗತ್ತೆ. ಕೇವಲ 10 ರೂಪಾಯಿ ಉಳಿಸೋಕ್ಕೋಗಿ 10,000 ಕಳ್ಕೊಳ್ಳುವಂತಹ ನಿರ್ಧಾರ ಇದು. ಇದು ಆರ್ಥಿಕವಾಗಿ ಎಷ್ಟು ದೊಡ್ಡ ಅನಾಹುತ ಅನ್ನೋದನ್ನ ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಳ್ಳೇಬೇಕು. ಹಾಗಾಗಿ ಇಲ್ಲಿನ ಅತಿ ಮುಖ್ಯವಾದ ಅಂಶ ಅಂದ್ರೆ ಸಿಮೆಂಟ್ ಖರೀದಿಸೋ ಸರಿಯಾದ ವಿಧಾನವನ್ನ ಅಳವಡಿಸ್ಕೊಳ್ಳೋದು. ಬರೀ ಬೆಲೆ ನೋಡಿ ತಗೊಳ್ಬಾರ್ದು. ಚೀಲದ ಮೇಲೆ ISI ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡೋದು ಕಡ್ಡಾಯ. ಯಾವಾಗ್ಲೂ ನಂಬಿಕೆಸ್ಥ ಅಧಿಕೃತ ಡೀಲರ್ ಹತ್ರನೇ ಖರೀದಿಸಬೇಕು. ಮಾರ್ಕೆಟ್ನಲ್ಲಿ ನಕಲಿ ಸರಕುಗಳು ಇರುತ್ತೆ, ಅದಕ್ಕೆ ತಪ್ಪದೆ ಒರಿಜಿನಲ್ ಬಿಲ್ ಕೇಳಿ ಪಡೀಬೇಕು. ಇದರಿಂದ ಮೋಸ ಹೋಗೋದನ್ನ ಸುಲಭವಾಗಿ ತಡಿಬೋದು. ಇದು ನಿರ್ಮಾಣ ಕಾರ್ಯದಲ್ಲಿ ನಡೆಯುವ ಎರಡನೇ ತಪ್ಪು. ಈ ವಾಕ್ಯ ನೋಡಿ, ಎಕ್ಸ್ಪೈರ್ ಆದ ಬಿಸ್ಕೆಟ್ ಅಪ್ಪಿತಪ್ಪಿ ಕೂಡ ಯಾರೋ ತಿನ್ನೋದಿಲ್ಲ. ಹಾಗಿರುವಾಗ ಎಕ್ಸ್ಪೈರ್ ಆದ ಹಳೇ ಸಿಮೆಂಟನ್ನ ಕನಸಿನ ಮನೆಗೆ ಯಾಕೆ ಬಳಸಬೇಕು? ಅಂಗಡಿಗೋದಾಗ ಹಳೇ ಸ್ಟಾಕ್ ಇದೆ, ಸ್ವಲ್ಪ ಚೀಪಾಗಿ ಸಿಗುತ್ತೆ ಅಂದಾಗ ಬೇಗ ಒಪ್ಕೊಳ್ತಾರೆ. ಆದರೆ ಅದು ಮನೆಯ ಆಯುಷ್ಯನ್ನೇ ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ ಅನ್ನೋದನ್ನ ಮರಿಬಾರ್ದು. ಇದಕ್ಕೆ ಪರಿಹಾರ ಬಹಳ ಸರಳ. ಈ 3 ಹೆಜ್ಜೆಗಳನ್ನ ಪಾಲಿಸಲೇಬೇಕು. ಮೊದಲನೇದಾಗಿ, ಸಿಮೆಂಟ್ ಚೀಲದ ಮೇಲೆ ಪ್ರಿಂಟ್ ಆಗಿರೋ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಅಂದ್ರೆ ತಯಾರಾದ ದಿನಾಂಕವನ್ನ ಕಡ್ಡಾಯವಾಗಿ ನೋಡಬೇಕು. ಎರಡನೇದಾಗಿ, ಚೀಲ ಮುಟ್ಟಿ ನೋಡಿ ಅದು ಫ್ರೆಶ್ ಆಗಿದೆಯಾ, ಎಲ್ಲೂ ಗಂಟುಕಟ್ಟಿಲ್ಲ ತಾನೇ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಮೂರನೇದಾಗಿ, ಎಷ್ಟೇ ಕಡಿಮೆ ಬೆಲೆಗೆ ಕೊಟ್ರೂ ಹಳೇ ಸ್ಟಾಕನ್ನ ಕಟ್ಟುನಿಟ್ಟಾಗಿ ರಿಜೆಕ್ಟ್ ಮಾಡಬೇಕು. ಫ್ರೆಶ್ ಸ್ಟಾಕ್ ಮಾತ್ರ ಖರೀದಿಸೋದು ಅತ್ಯಗತ್ಯ. ಈಗ ಮೂರನೇ ದೊಡ್ಡ ತಪ್ಪಿನ ಕಡೆ ಬರೋಣ. ಅದೇ ಶೇಖರಣೆ ಅಥವಾ ಸ್ಟೋರೇಜ್. 1,000 ರೂಪಾಯಿ ಕೊಟ್ಟು ಒಳ್ಳೆ ಸಿಮೆಂಟ್ ತರ್ತಾರೆ, ಆದರೆ ಸೈಟ್ನಲ್ಲಿ ಅದನ್ನ ಮಳೆ ಬರೋ ಜಾಗದಲ್ಲಿ ನೇರವಾಗಿ ನೆಲದ ಮೇಲೆ ಓಪನ್ ಏರಿಯಾದಲ್ಲಿ ಹಾಕ್ಬಿಡ್ತಾರೆ. ಆ ಸಿಮೆಂಟ್ ಚೀಲೆಗಳಿಗೂ ಜೀವ ಇದ್ದಿದ್ರೆ ಖಂಡಿತ ದಯವಿಟ್ಟು ನನ್ನನ್ನು ಉಳಿಸ್ರಪ್ಪ ಅಂತ ಅಳ್ತಾ ಇದ್ವು. ಸಿಮೆಂಟ್ಗೆ ಸ್ವಲ್ಪವೇ ತೇವಾಂಶ ತಾಗಿದ್ರೂ ಸಾಕು, ಅದರ ಶಕ್ತಿ ಸಂಪೂರ್ಣವಾಗಿ ನಾಶ ಆಗ್ಬಿಡುತ್ತೆ. ಇದು ಅತ್ಯದ್ಭುತವಾಗಿ ಏನನ್ನ ತೋರಿಸುತ್ತೆ ಅಂದ್ರೆ ಮನೆಯ ಮೇಲಿನ ಹೂಡಿಕೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದನ್ನ. ಸಿಮೆಂಟನ್ನ ಎಂದಿಗೂ ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಮರದ ಪ್ಯಾಲೆಟ್ ಅಥವಾ ಕಟ್ಟಿಗೆಯ ಹಲಿಗೆಗಳ ಮೇಲೆ ಇಡಬೇಕು. ಗಾಳಿ, ಮಳೆ ಬಾರದಂತಹ ಸಂಪೂರ್ಣ ಡ್ರೈ ಆದ ಜಾಗದಲ್ಲಿ ಅದನ್ನ ಸ್ಟೋರ್ ಮಾಡಬೇಕು. ಹಾಗೆ ಅದರ ಮೇಲೆ ದಪ್ಪನೆಯ ಪ್ಲಾಸ್ಟಿಕ್ ಕವರನ್ನ ತಪ್ಪದೇ ಮುಚ್ಚಬೇಕು. ಹೀಗೆ ಮಾಡಿದ್ರೆ ಸಿಮೆಂಟ್ ತಿಂಗಳುಗಳ ಕಾಲ ಫ್ರೆಶ್ ಆಗಿ ಉಳಿಯುತ್ತೆ. 4ನೇ ತಪ್ಪು ಮಿಕ್ಸ್ ಮಾಡುವಾಗ ಆಗತ್ತೆ. ಕನ್ಸ್ಟ್ರಕ್ಷನ್ ನಡೆಯುವಾಗ ಸಿಮೆಂಟ್ ಸ್ವಲ್ಪ ಕಡಿಮೆ ಹಾಕಿ ದುಡ್ಡು ಉಳಿಯುತ್ತೆ ಅಂತ ಕೆಲವರು ಕೊಡೋ ಕೆಟ್ಟ ಸಲಹೆಗಳನ್ನ ಕಣ್ಮುಚ್ಚಿ ಫಾಲೋ ಮಾಡ್ತಾರೆ. ಇದು ಅಕ್ಷರಶಃ ಮನೆಗಿಡೋ ಕೊಳ್ಳಿ. ಈ ರೀತಿ ಸಿಮೆಂಟ್ ಮಿಕ್ಸ್ ರೇಷಿಯೋ ಕಡಿಮೆ ಮಾಡಿದ್ರೆ ಮನೆಯ ಗೋಡೆಗಳು ಗಟ್ಟಿಯಾಗಿ ನಿಲ್ಲೋದೇ ಇಲ್ಲ. ಕಡೆಗೆ ಗೋಡೆಯಲ್ಲಿ ದೊಡ್ಡ ದೊಡ್ಡ ಬಿರುಕುಗಳು ಮೂಡೋದು ಗ್ಯಾರಂಟಿ. ಇಲ್ಲಿ ಬಹಳ ಜಾಗರೂಕರಾಗಿರ್ಬೇಕು. ಕಾಂಕ್ರೀಟ್ ಅಥವಾ ಗಾರೆ ಮಾಡುವಾಗ ಇಂಜಿನಿಯರ್ ಹೇಳಿದ ಅನುಪಾತವನ್ನೇ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಬೇರೆಯವರ ಮಾತು ಕೇಳಿ ಸಿಮೆಂಟ್ ಕಡಿಮೆ ಮಾಡಬಾರ್ದು. ಕಾಂಕ್ರೀಟ್ ಸರಿಯಾಗಿ ಮಿಕ್ಸ್ ಆಗಿದೆಯಾ ಅಂತ ಖುದ್ದಾಗಿ ನಿಂತು ನೋಡ್ಕೋಬೇಕು. ಸೈಟ್ಗೆ ಆಗಾಗ ಭೇಟಿ ನೀಡಿ ಕೆಲಸವನ್ನ ಪರಿಶೀಲಿಸ್ತಾ ಇರಬೇಕು. ಗುಣಮಟ್ಟದ ವಿಚಾರದಲ್ಲಿ ಯಾವತ್ತೂ ರಾಜಿಯೇ ಇರಬಾರ್ದು. 5ನೇ ತಪ್ಪು ಬಹುಶಃ ಇಂದಿನ ದಿನಗಳಲ್ಲಿ ಬಹಳ ಕಾಮನ್. ಸ್ಲ್ಯಾಬ್ ಅಥವಾ ಕಾಂಕ್ರೀಟ್ ಹಾಕಿದ ತಕ್ಷಣ ಸೋಷಿಯಲ್ ಮೀಡಿಯಾಗೆ ಹಾಕೋಕೆ ಅಂತ ಒಂದು ಭರ್ಜರಿ ಫೋಟೋ ತೆಗೆಯೋದು. ಆಮೇಲೆ ಆ ಕಾಂಕ್ರೀಟಿಗೆ ನೀರು ಹಾಕೋ ಅಂದ್ರೆ ವಾಟರ್ ಕ್ಯೂರಿಂಗ್ ಮಾಡೋ ಕೆಲಸವನ್ನೇ ಮರೆತು ಸೈಟ್ ಬಿಟ್ಟು ಹೋಗೋ ಅಭ್ಯಾಸವಂತೂ ವ್ಯಾಪಕವಾಗಿದೆ.
ಕ್ಯೂರಿಂಗ್ ಇಲ್ಲದ ಕಾಂಕ್ರೀಟ್ ನೀರಿಲ್ಲದ ಗಿಡದ ಹಾಗೆ. ಕೆಲವೇ ದಿನಗಳಲ್ಲಿ ಗೋಡೆಗಳು ಸೀಳಿ ದೊಡ್ಡ ದೊಡ್ಡ ಬಿರುಕುಗಳು ಮನೆಗೆ ಸ್ವಾಗತ ಕೋರುತ್ತವೆ. ಮನೆ ಗಟ್ಟಿಯಾಗೋಕೆ ಸಿಮೆಂಟ್ ಎಷ್ಟು ಮುಖ್ಯವೋ ತಾಳ್ಮೆಯಿಂದ ಮಾಡೋ ಕ್ಯೂರಿಂಗ್ ಕೂಡ ಅಷ್ಟೇ ಮುಖ್ಯ. ಕಾಂಕ್ರೀಟ್ ಹಾಕಿದ್ಮೇಲೆ ಇಂಜಿನಿಯರ್ ಸೂಚಿಸಿದ ದಿನಗಳವರೆಗೆ ನಿಯಮಿತವಾಗಿ ನೀರ್ ಹಾಕಿ ಕ್ಯೂರಿಂಗ್ ಮಾಡ್ಲೇಬೇಕು. ಇದರಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಸರಿಯಾದ ಕ್ಯೂರಿಂಗ್ ಮಾತ್ರ ಸಿಮೆಂಟ್ಗೆ ಅದರ ಪೂರ್ಣ ಶಕ್ತಿಯನ್ನು ತಂದುಕೊಡುತ್ತೆ ಅನ್ನೋದನ್ನ ಎಂದಿಗೂ ಮರಿಬಾರ್ದು. ಇದು ಕಟ್ಟಡ ನಿರ್ಮಾಣದ 6ನೇ ಪ್ರಮಾದ. ಎಷ್ಟೋ ಜನ ಮಾರ್ಕೆಟ್ನಲ್ಲಿ ಸಿಗೋ ಅತೀ ದುಬಾರಿ ಬೆಸ್ಟ್ ಸಿಮೆಂಟ್ ತರ್ತಾರೆ, ಆದ್ರೆ ಮನೆ ಕಟ್ಟಲು ನುರಿತ ಕೆಲಸಗಾರರ ಬದಲಿಗೆ ಕಡಿಮೆ ರೇಟ್ಗೆ ಸಿಗ್ತಾರೆ ಅಂತ ಕಳಪೆ ಕೆಲಸಗಾರರನ್ನ ನೇಮಿಸ್ತಾರೆ. ಇದು ಕೋಟಿ ರೂಪಾಯಿ ಬೆಲೆಯ ಫೆರಾರಿ ಕಾರ್ನ ಕೀಯನ್ನ ಡ್ರೈವಿಂಗ್ ಕಲಿತಿರುವ ಲರ್ನರ್ ಡ್ರೈವರ್ ಕೈಗೆ ಕೊಟ್ಟ ಹಾಗೆ. ಎಷ್ಟೇ ಒಳ್ಳೆ ಮಟೀರಿಯಲ್ ಇದ್ರೂ ಕೆಲಸ ಮಾಡೋ ಕೈಗಳು ಸರಿಯಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಕೇವಲ ಸಿಮೆಂಟ್ ಚೀಲದೊಳಗಿರೋ ಪೌಡರ್ ಗುಣಮಟ್ಟ ಮಾತ್ರವಲ್ಲ, ಅದನ್ನ ಬಳಸೋ ಮನುಷ್ಯನ ಕೌಶಲ್ಯವೂ ಅಷ್ಟೇ ಮುಖ್ಯ. ಸ್ವಲ್ಪ ಸಮಯ ಹಿಡಿದ್ರೂ ಪರವಾಗಿಲ್ಲ, ಒಳ್ಳೆ ಅನುಭವ ಇರೋ, ಸ್ಕಿಲ್ ಇರೋ ಮೇಸ್ತ್ರಿಯನ್ನೇ ಹುಡುಕಿ ಕೆಲಸ ಕೊಡಬೇಕು. ಕೇವಲ ಕೆಲಸ ಕೊಟ್ಟು ಸುಮ್ಮನೆ ಆಗದೆ ಅವರು ಆ ಕೆಲಸವನ್ನ ಹೇಗ್ ಮಾಡ್ತಿದ್ದಾರೆ ಅನ್ನೋದನ್ನ ಸಕ್ರಿಯವಾಗಿ ಮೇಲ್ವಿಚಾರಣೆ ಮಾಡಬೇಕು. ಇದು ನಿಜಕ್ಕೂ ಅತ್ಯಂತ ಮುಖ್ಯವಾದ ಹೆಜ್ಜೆ. ಇನ್ನು 7ನೇ ತಪ್ಪು, ಅದೇ ಈ ಬ್ರ್ಯಾಂಡ್ ಫೈಟ್ಸ್. ಆ ಬ್ರ್ಯಾಂಡ್ ಕಿಂಗ್, ಈ ಬ್ರ್ಯಾಂಡ್ ವೇಸ್ಟ್ ಅಂತ ಜನ ವಾರಗಟ್ಲೆ ಚರ್ಚೆ ಮಾಡ್ತಾರೆ, ಜಗಳ ಆಡ್ತಾರೆ. ಆದರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಾಸ್ತವ ಏನಂದ್ರೆ, ಮಾರ್ಕೆಟಲ್ಲಿರೋ ಬಹುತೇಕ ಸಿಮೆಂಟ್ಗಳು ಉತ್ತಮ ಗುಣಮಟ್ಟವನ್ನೇ ಹೊಂದಿರ್ತವೆ. ಅಸಲಿ ಸಮಸ್ಯೆ ಬರೋದು ಆ ಸಿಮೆಂಟನ್ನ ಹೇಗೆ ಬಳಸಲಾಗುತ್ತೆ, ಹೇಗೆ ಶೇಖರಿಸಲಾಗುತ್ತೆ, ಮತ್ತೆ ಹೇಗೆ ಕ್ಯೂರಿಂಗ್ ಮಾಡಲಾಗುತ್ತೆ ಅನ್ನೋದ್ರ ಮೇಲೆ. ಬ್ರ್ಯಾಂಡ್ ಮೇಲಿನ ಭಕ್ತಿಗಿಂತ ಕೆಲಸದ ಮೇಲಿನ ಶ್ರದ್ಧೆ ಇಲ್ಲಿ ಬಹಳ ಮುಖ್ಯ. ಹಾಗಾದ್ರೆ ಗಟ್ಟಿಯಾದ ಮನೆ ಕಟ್ಟೋಕೆ ನೈಜ ಸೂತ್ರ ಏನು? ಆ ಚೆಕ್ಲಿಸ್ಟ್ ಇಲ್ಲಿದೆ ನೋಡಿ. ಯಾವಾಗ್ಲೂ ಫ್ರೆಶ್ ಸ್ಟಾಕ್ ಸಿಮೆಂಟ್ ಮಾತ್ರ ಬಳಸಬೇಕು. ಅದರ ಸ್ಟೋರೇಜ್ ಮತ್ತು ಮಿಕ್ಸಿಂಗ್ ಸರಿಯಾದ ರೀತಿಯಲ್ಲಿ ಇರಲಿ. ನಂಬಿಕಸ್ಥ ಡೀಲರ್ಗಳಿಂದಲೇ ಮಟೀರಿಯಲ್ ಖರೀದಿಸಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅತ್ಯುತ್ತಮ ಅನುಭವ ಇರೋ ಕೆಲಸಗಾರರನ್ನ ನೇಮಿಸಬೇಕು. ಈ 4 ಅಂಶಗಳು ಸರಿಯಾಗಿದ್ರೆ ಕಟ್ಟಿದ ಮನೆ 100 ಕಾಲ ಭದ್ರವಾಗಿರುತ್ತೆ. ಈ ಮಾತು ಪ್ರತಿಯೊಬ್ಬರೂ ನೆನಪಿಟ್ಕೊಳ್ಳೇಬೇಕು. ಮನೆ ಕಟ್ಟುವುದು ಮೊಬೈಲ್ನಲ್ಲಾಡೋ ಪಬ್ಜಿ ಗೇಮ್ ಅಲ್ಲ ಬಾಸ್. ಗೇಮ್ನಲ್ಲಿ ಸತ್ರೆ ರೀಸ್ಟಾರ್ಟ್ ಬಟನ್ ಒತ್ತಿ ಮತ್ತೆ ಮೊದಲಿಂದ ಶುರು ಮಾಡ್ಬೋದು. ಆದರೆ ರಿಯಲ್ ಲೈಫ್ ಕನ್ಸ್ಟ್ರಕ್ಷನ್ನಲ್ಲಿ ಯಾವುದೇ ರೀಸ್ಟಾರ್ಟ್ ಬಟನ್ ಇರಲ್ಲ. ಒಮ್ಮೆ ಗೋಡೆ ಕಟ್ಟಿ ಅದು ಬಿರುಕು ಬಿಟ್ರೆ ಮುಗೀತು. ಆ ತಪ್ಪನ್ನ ತಿದ್ದಲು ಮತ್ತೆ ಲಕ್ಷಗಟ್ಲೆ ಸುರಿಬೇಕಾಗುತ್ತೆ. ಇದು ಭವಿಷ್ಯಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋಣ. ಕನ್ಸ್ಟ್ರಕ್ಷನ್ನಲ್ಲಿ ಆಗೋ ಒಂದೇ ಒಂದು ಸಣ್ಣ ತಪ್ಪು ಇಡೀ ಜೀವನದ ನೆಮ್ಮದಿ ಕೆಡಿಸುತ್ತೆ. ಬ್ಯಾಂಕಿಗೆ ಕಟ್ಟೋ ಭಾರಿ EMI ಜೊತೆಗೆ ಲೈಫ್ ಲಾಂಗ್ ಬರೋ ರಿಪೇರಿ ಟೆನ್ಷನ್ ಕೂಡ ಮನೆಯ ಮಾಲೀಕರದೇ ಆಗಿರುತ್ತೆ. ಸ್ಟ್ರಾಂಗ್ ಆದ ಮನೆ ಬೇಕು ಅಂದ್ರೆ ನಮ್ಮ ನಿರ್ಧಾರಗಳು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಇವತ್ತಿನ ಈ ವಿವರಣೆಯಿಂದ ಎಷ್ಟೊಂದು ಹೊಸ ವಿಷಯಗಳನ್ನ ತಿಳ್ಕೊಂಡಂತಾಯ್ತು ಅಲ್ವಾ? ಹೋಗೋ ಮುನ್ನ ಒಂದು ಪ್ರಶ್ನೆ: ಯಾವ ಸಿಮೆಂಟ್ ಬ್ರ್ಯಾಂಡ್ ಅನ್ನ ಜನ ಹೆಚ್ಚು ನಂಬುತ್ತಾರೆ ಮತ್ತು ಅದಕ್ಕೆ ಕಾರಣ ಏನು? ದಯವಿಟ್ಟು ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ಅನುಭವಗಳು ಇತರರಿಗೂ ಸಹಾಯ ಆಗ್ಬೋದು. ಇದೇ ರೀತಿಯ ಮತ್ತಷ್ಟು ಉಪಯುಕ್ತ ವಿವರಣೆಗಳಿಗಾಗಿ ಹೌಸ್ ಡಾಕ್ಟರ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ. ನಮಸ್ಕಾರ.